ನಾವು ಸರ್ಕಾರ ಮಂತ್ರಿಗಳು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಸಂಬಂಧಪಟ್ಟಂತೆ ಹೋಗಬೇಕು, ಒಂದಲ್ಲ 4 ಸಾರಿ ಕೇಳ್ಕೊಬೇಕು, ರಿಕ್ವೆಸ್ಟ್ ಮಾಡಬೇಕು. ನಾನು ಸಕ್ಸಸ್ ಆಗಿದ್ದೀನಿ ಅಂದರೆ ಇಲ್ಲಿ ಕೂಡ ಯಾವುದೇ ಮಂತ್ರಿ ಯಾವುದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿ ತಾಲೂಕು ಡೆವಲಪ್ಮೆಂಟ್ಸ್ಗೆ ತುಂಬ ಒತ್ತು ತಗೊಂಡು ಸಕ್ಸಸ್ ಆಗಿದೆ. ನಜೀರ್ ಅಹಮದ್ ಅವರು ನಮ್ಮ ನಾಯಕರು. ಯಾಕೋ ಏನು ಹೈಕಮಾಂಡ್ ಈ ಥರ ತೀರ್ಮಾನ ತಗೊಂಡಿದೆ. ಹೈಕಮಾಂಡ್ ಅದೇನು ಇದು ಫೈನಲ್ ಅಲ್ಲ, ಅದು ಏನು ರಿಪೋರ್ಟ್ ಹೋಗಿದ್ದು ಹೈಕಮಾಂಡ್ ಅಲ್ಲ. ಮತ್ತು ಮುಂದಿನ ದಿನಗಳಲ್ಲಿ ಅವರೊಬ್ಬ ನಮ್ಮ ಕಾಂಗ್ರೆಸ್ ಪಕ್ಷದ ಸೀನಿಯರ್ ನಾಯಕರಿದ್ದಾರೆ. ಮತ್ತು ಇದೆಲ್ಲ ರಿಯಲಿ ಏನು ಅಂತೇಳಿ ವಾಸ್ತವಾಂಶ ಗೊತ್ತಾದ್ಮೇಲೆ ಹೈಕಮಾಂಡ್ ಒಂದು ತೀರ್ಮಾನ ಮಾಡ್ತೀವಿ. ಸರ್ ನಿಮ್ಮ ಶಿಷ್ಯ ಒಬ್ಬ ಸರ್ ವಿಷಯದಲ್ಲಿ ನಾನು ಕೂಡ ಮೊದಲಿಂದ ಹೇಳ್ತಾ ಇದ್ದೀನಿ. ನನಗೆ ಸರ್ಕಾರ ಬಂದು 2.5 ವರ್ಷ ಆಗೋಯಿತು. ಮತ್ತು ಮಂತ್ರಿಗಳಾಗುವಂಥ ಅರ್ಹತೆ ಇರೋರು ಸುಮಾರು ಜನ ಇದ್ದಾರೆ. ಕೇಳೋದು ತಪ್ಪಲ್ಲ, ಅವ್ರಿಗೆ ಅವಕಾಶ ಕೊಡಬೇಕು ಅನ್ನೋದು ನಾನು ಕೂಡ ಡಿಮ್ಯಾಂಡ್. ಹೋಗಿದೆ, ನಮ್ಮ ಸ್ನೇಹಿತರೆಲ್ಲ ಹೋಗಿದೆ. ಕೊಟ್ಟರೆ ಒಳ್ಳೆಯದು ಅವಕಾಶ. ಕಾಂಗ್ರೆಸ್ ನೀವು ಡೆಲ್ಲಿಗೆ ಹೋಗಲ್ಲ, ಹೈಕಮಾಂಡ್ ಅವಕಾಶ ಕೊಟ್ಟರೆ ತಗೋತೀನಿ. ಇಲ್ಲಾದರೆ ನನಗೆ ಸರ್ಕಾರ ಇದೆ, ಮುಖ್ಯಮಂತ್ರಿಗಳಿದ್ದಾರೆ, ಇರೋ ಮಂತ್ರಿಗಳು ಕೂಡ ನನ್ನ ಡೆವಲಪ್ಮೆಂಟ್ಸ್ಗೆ ತುಂಬ ನನಗೆ ಸಹಕಾರ ಕೊಡ್ತಾರೆ. ನಮ್ಮದು ಟಾರ್ಗೆಟ್ 28. ನೋಡಿ, ಕಾಂಗ್ರೆಸ್ ಬಗ್ಗೆ ಹೈಕಮಾಂಡ್ ಬಗ್ಗೆ ಟೀಕೆ ಮಾಡೋಷ್ಟು ದೊಡ್ಡವರಲ್ಲ ನಾವು. ಹೈಕಮಾಂಡ್ ನಮಗೆಲ್ಲರೂ ಗೊತ್ತು ಏನಪ್ಪ. ಇವತ್ತು ನಜೀರ್ ಅಹಮದ್ ನಮ್ಮ ನಾಯಕರು, ವಿಶೇಷವಾಗಿ ನನಗೆ ಗೌರವ ಇದೆ. ಹೈಕಮಾಂಡ್ ಯಾಕೆ ತೀರ್ಮಾನ ತಗೊಂಡ್ರೆ ಪ್ರಶ್ನೆ ಮಾಡೋಷ್ಟು ದೊಡ್ಡ ಲೀಡರ್ ನಾನು. ಇವತ್ತು ಏನೋ ಮಾಹಿತಿ ಇರ್ಬೋದು, ಅದನ್ನು ಏನೋ ಒಂದು ತೀರ್ಮಾನ ತಗೊಂಡಿರ್ಬೋದು, ಮತ್ತೆ ಅದನ್ನು ಕ್ಲಿಯರ್ ಏನು ಅಂತ ಗೊತ್ತಾದ್ಮೇಲೆ ನಮ್ಮ ನಾಯಕರೇ ನಜೀರ್ ಅಹಮದ್, ನಾವು ಅದನ್ನು ನಾವು ಟೀಕೆ ಮಾಡೋದು, ಹೈಕಮಾಂಡ್ ವಿರುದ್ಧ ಮಾತಾಡೋದು, ನಾನೆಲ್ಲ ಯಾರೇ ಆಗಿರ್ಬೋದು ಸರಿ.